ಹಲೋ ಎಲ್ರಿಗೂ ನಮಸ್ಕಾರ. ಇಂದು ನಡೆದ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮೊದಲ ಟೆಸ್ಟ್ ಡೇ 1ನಲ್ಲಿ ಭಾರತ ಫುಲ್ ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಮೊದಲು ಬೌಲಿಂಗ್ನಲ್ಲಿ ಡಾಮಿನೇಟ್ ಮಾಡಿದ್ರೆ ಆಮೇಲೆ ಬ್ಯಾಟಿಂಗ್ನಲ್ಲಿ ಫುಲ್ ಡಾಮಿನೇಟ್ ಮಾಡಿದರೆ ಹೋಲ್ ಡೇ ಭಾರತಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ 3ನೇ ದಿನಕ್ಕೆ ಮ್ಯಾಚ್ ಮುಗಿಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಫುಲ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಸೀರೀಸ್ನಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದಾರೆ ಫಾರ್ಮನ್ನು ಭಾರತ ತಂಡ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋದ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ವೆಸ್ಟ್ ಇಂಡೀಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ಸೊ ಬ್ಯಾಟಿಂಗ್ ನಲ್ಲಿ ಯಾರು ಅಷ್ಟು ಚೆನ್ನಾಗಿ ಆಡೋದಿಲ್ಲ ವೆಸ್ಟ್ ಇಂಡೀಸ್ ಪರವಾಗಿ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಅವರ ಮ್ಯಾಜಿಕ್ ನಡೀತು ಸ್ಟಾರ್ಟಿಂಗ್ನಲ್ಲಿ, ಯಾಕಂದರೆ ಆ ಥರ ಸ್ಪೆಲ್ ಬಂತು. ಸ್ಟಾರ್ಟಿಂಗ್ ಸ್ಪೆಲ್ಲೇ ಸಖತ್ತಾಗಿತ್ತು ಸಿರಾಜ್ ಮತ್ತು ಬುಮ್ರಾದು ಅಂತಲೇ ಹೇಳ್ಬೋದು. ಸೊ ಮೊದಲ ವಿಕೆಟ್ ಚಂದ್ರಪಾಲ್ ಅವ್ರದ್ದು ಸಿರಾಜ್ ಅವರು ಎತ್ಕೊಳ್ತಾರೆ. ಅದಾದ ಬಳಿಕ ಕ್ಯಾಂಪ್ಬೆಲ್ ಅವ್ರದ್ದು ಬುಮ್ರಾ ವಿಕೆಟ್ ತೆಗೆದ್ರೆ ಅದಾದ ಬಳಿಕ 2 ವಿಕೆಟ್ ಅಂದರೆ ಅಲಿ ಕತನಾಜೆ ಮತ್ತು ಬ್ರ್ಯಾಂಡನ್ ಕಿಂಗ್ ಅವ್ರದ್ದು ಸಿರಾಜೆ ವಿಕೆಟ್ ಎತ್ಕೋತಾರೆ. ಒಂದು ಬ್ಯೂಟಿಫುಲ್ ಇನ್ ಸ್ವಿಂಗರ್ ಕೂಡ ಇತ್ತು, ಬೋಲ್ಡ್ ವಿಕೆಟ್ ಇತ್ತು ಅದರಲ್ಲಿ. ಸೊ ಅದು ಕೂಡ ಇತ್ತು ಸಿರಾಜ್ ಅವರ ಇದರಲ್ಲಿ. ಮೊದಲ ಸ್ಪೆಲ್ನಲ್ಲೇ 3 ವಿಕೆಟ್ ಕಬಳಿಸ್ತಾರೆ ಸಿರಾಜ್ ಅವರು. ಹಾಗೆಯೇ ಬುಮ್ರಾ ಕೂಡ 1 ವಿಕೆಟನ್ನು ಪಡಿತಾರೆ. 4 ವಿಕೆಟ್ ಬೇಗನೆ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ವೆಸ್ಟ್ ಇಂಡೀಸ್ ತಂಡ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಶೈ ಹೋಪ್ ಹಾಗೆಯೇ ರೋಸ್ಟನ್ ಚೇಸ್ ಅವರು ಆಸರೆ ಆಗ್ತಾರೆ. ಒಂದು ಸಣ್ಣ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗ್ತಾಯಿತ್ತು ಇವರ ನಡುವೆ. ಸೊ 48 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಸೊ ಇದನ್ನು ಬ್ರೇಕ್ ಮಾಡಿದ್ದು ಕುಲ್ದೀಪ್ ಯಾದವ್ ಅವರು ಸ್ಟ್ರೇಟ್ ಅವೇ ಮ್ಯಾಚ್ನಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಯಾರು ಅಷ್ಟೊಂದು ಚೆನ್ನಾಗಿ ಆಡೋದಿಲ್ಲ. ಜಸ್ಟಿನ್ ಗ್ರೀವ್ಸ್ ಅನ್ನ ಕಾಂಟ್ರಿಬ್ಯೂಟನ್ನು ಮಾಡ್ತಾರೆ. ಹಾಗೆಯೇ ರೋಸ್ಟನ್ ಚೇಸ್ ಅವ್ರನ್ನ ಸಿರಾಜ್ ಅವರು ಮತ್ತೊಮ್ಮೆ ಬಂದು ವಿಕೆಟನ್ನು ತೆಗೊಳ್ತಾರೆ. ಅದಾದ ಬಳಿಕ ಬುಮ್ರಾ 2 ಬ್ಯೂಟಿಫುಲ್ ಯಾರ್ಕರ್ ಹಾಕೋ ಮುಖಾಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ಪಡೆದು ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ವೆಸ್ಟ್ ಇಂಡೀಸ್ ಮತ್ತೊಮ್ಮೆ ಕೊಲ್ಯಾಪ್ಸ್ ಆಗಿ ಬೇಗನೆ ಆಲ್ಔಟ್ ಆಗಿಬಿಡ್ತಾರೆ. ಕುಲ್ದೀಪ್ ಯಾದವ್ 2 ವಿಕೆಟ್ ಪಡಿತಾರೆ. ಮೊಹಮ್ಮದ್ ಸಿರಾಜ್ 4 ವಿಕೆಟ್ ಪಡೆದರೆ ಬುಮ್ರಾ 3 ವಿಕೆಟ್, ಹಾಗೆಯೇ ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ಪಡಿತಾರೆ. ಮತ್ತೊಮ್ಮೆ ಸಿರಾಜ್ ಟಾಪ್ ಪರ್ಫಾರ್ಮರ್ ಆಗ್ತಾರೆ ಬೌಲಿಂಗ್ ಕಡೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಭಾರತ ತಂಡದಿಂದ. ಕೇವಲ 162ಕ್ಕೆ ವೆಸ್ಟ್ ಇಂಡೀಸನ್ನು ಆಲ್ಔಟ್ ಮಾಡ್ತಾರೆ. ಅದು ಕೂಡ ಕೇವಲ 2 ಸೆಷನ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಆಲ್ಔಟ್ ಮಾಡ್ತಾರೆ. ಸೊ ಅದಾದ ಬಳಿಕ ಭಾರತ ಬ್ಯಾಟಿಂಗ್ ಬಂದು ಚೆನ್ನಾಗಿ ಆಡಬೇಕಿತ್ತು. ಸೊ ಅದನ್ನು ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್ ಸಖತ್ತಾಗಿಯೇ ಮಾಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಂಡೀಷನ್ಸ್ ಬೌಲಿಂಗ್ಗೆ ಫೇವರ್ ಇತ್ತು. ಸೊ ನೋಡ್ಕೊಂಡು ಆಡ್ತಾರೆ ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್. ಸೊ ಸ್ಲೋ ಆಗೇ ಸಿಕ್ತು ಭಾರತದ ಸ್ಟಾರ್ಟು, ಆದರೆ ವಿಕೆಟ್ ಹೋಗಿರಲಿಲ್ಲ, ಅಡ್ವಾಂಟೇಜ್ ಇತ್ತು. ಸೊ ಹಾಗಾಗಿ ವಿಕೆಟ್ ಇಲ್ಲದೇ ಚೆನ್ನಾಗಿಯೇ ನ್ಯೂ ಬಾಲನ್ನು ನೆಗೋಷಿಯೇಟ್ ಮಾಡ್ತಾರೆ ರಾಹುಲ್ ಮತ್ತು ಜೈಸ್ವಾಲ್. ಸೊ ಅದಾದ ಬಳಿಕ ಒಂದು ರೈನ್ ಬ್ರೇಕ್ ಸಿಗುತ್ತೆ. ರೈನ್ ಬ್ರೇಕ್ನ ಬಳಿಕ ಅಬ್ಬರಿಸ್ತಾರೆ ಅಂತಲೇ ಹೇಳ್ಬೋದು ಜೈಸ್ವಾಲ್ ಮತ್ತು ರಾಹುಲ್. ಆವಾಗ ರನ್ಸ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ರೈನ್ ಬ್ರೇಕ್ ಆದ ಬಳಿಕ. ಸೊ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು ರಾಹುಲ್ ಮತ್ತು ಜೈಸ್ವಾಲ್ ಅವರ ನಡುವೆ. ಆದರೆ ಅನ್ಫಾರ್ಚುನೇಟ್ಲಿ ಜೈಸ್ವಾಲ್ ಔಟ್ ಆಗಬೇಕಾಗಿ ಬರುತ್ತೆ. 68 ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಜೇಡನ್ ಸಿಡ್ಸ್ ಎಂಡ್ ಮಾಡ್ತಾರೆ. 36 ರನ್ ಹೊಡೆದು ಜೈಸ್ವಾಲ್ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಸಾಯಿ ಸುದರ್ಶನ್ ಕೂಡ ಬೇಗ ಔಟ್ ಆಗ್ತಾರೆ, 7 ರನ್ ಗಳಿಸಿ ರೋಸ್ಟನ್ ಚೇಸ್ ಅವ್ರಿಗೆ. ಸೊ ಇದರೊಂದಿಗೆ ಭಾರತ 90ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ಕೊನೆಗೆ ನಾಯಕ ಶುಭ್ಮನ್ ಗಿಲ್ ಬರ್ತಾರೆ. ಸೊ ಅವರು ರಾಹುಲ್ ಅವರ ಜೊತೆಗೂಡಿ ಇವತ್ತಿನ ದಿನವನ್ನು ಮುಗಿಸ್ತಾರೆ. ಸೊ ರಾಹುಲ್ 53ರಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ. ಮತ್ತೊಂದು ಅರ್ಧಶತಕವನ್ನು ಸಿಡಿಸಿ ಮುನ್ನುಗ್ತಾ ಇದ್ದಾರೆ. ಸೊ ಬ್ಯಾಟಿಂಗ್ನ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಓಪ್ನಿಂಗಲ್ಲಿ ಆ ಥರ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ರಾಹುಲ್ ಅವರು. ಸಖತ್ತಾಗಿ ಫಾರ್ಮ್ನಲ್ಲಿ ಕೂಡ ಇದ್ದಾರೆ. ಇದನ್ನೇ ಮುಂದುವರಿಸ್ಕೊಂಡು ಒಂದು ಶತಕ ಬರಲಿ ನಾಳೆ ಅಂತ ನಾವು ಆಶಿಸೋಣ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ 121ಕ್ಕೆ ಇವತ್ತಿನ ದಿನ ಎಂಡ್ ಮಾಡಿದ್ದಾರೆ ಭಾರತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.